ಬೆಳಗಾವಿ ಮಹಾನಗರ ಪಾಲಿಕೆ 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 ಪಕ್ಷಕ್ಕೆ ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ವಾಟಾಳ್ ನಾಗರಾಜ್ ಸಾಹೇಬ್ರ ಹೋರಾಟಕ್ಕೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಕರ್ನಾಟಕ ಏಕೀಕರಣ ಆದ ಮೇಲೂ ಕರ್ನಾಟಕದ ಅವಿಭಾಜ್ಯ ಅಂಗ. ಮಹಾಜನ್ ವರದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿನ ಮಹಾನಗರ ಪಾಲಿಕೆ ಕನ್ನಡಿಗರೇ, ಆದರೆ ಬಿಜೆಪಿಯವರು ಅವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ತಯಾರಾಗಿಲ್ಲ. ಅವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ತಯಾರಾಗಿಲ್ಲ. ಏನು ಮಾಡಬೇಕು? 26ನೇ ತಾರೀಕು ನಾವು ಬೆಳಗಾವಿಗೆ ಹೋಗಿತ್ತು. ಭಾರಿ ಗಲಾಟೆ ಮಾಡಿದ್ರು, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು, ಬಿಟ್ಟರು. ಈಗ ಉಳಿದಿರೋ ಮಾರ್ಗ ಒಂದೇ. ಬೆಳಗಾವಿ ಮಹಾನಗರ ಪಾಲಿಕೆಯವರು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ಮಾಡದೇ ಇದ್ರೆ ಕೂಡಲೇ ವಜಾ ಮಾಡಬೇಕು. ಅವರು ಈ ವಾರದೊಳಗೆ ತುರ್ತು ಅಧಿವೇಶನವನ್ನು ಕರೆದು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲಾದರೆ ಭಾರಿ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತೀವಿ. 14ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಕನ್ನಡ ಪರ ಸಂಘಗಳ ಸಭೆಯನ್ನು ಒಕ್ಕೂಟದ ಮುಖಂಡರುಗಳಾದಂಥ ಶಿವರಾಮೇಗೌಡ, ಸಾರಾ ಗೋವಿಂದ್, KR ಕುಮಾರ್, ಗಿರೀಶ್ ಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಈ ರೀತಿ ಅನೇಕ ಮುಖಂಡರುಗಳೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿ ಮುಂದೆ ಬಹಳ ಹೋರಾಟ ಅಂದರೆ ಅಖಂಡ ಕರ್ನಾಟಕ ಬಂದ್ ಮಾಡೋ ಇದಕ್ಕೆ ಹೋಗುತ್ತೆ. ಬರೀ ಇದೊಂದೇ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಕರ್ನಾಟಕದಲ್ಲಿ ಇರಬಾರ್ದು. ಕರ್ನಾಟಕದಿಂದ ಹೊರಗೆ ಹಾಕ್ಬೇಕು, ಅವರನ್ನ ವಜಾ ಮಾಡಬೇಕು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರದೇ ಇಲ್ಲಿದ್ದು ಮರಾಠಿಗರಿಗೆ ದಾಂಧಲೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಬಹಳ ಗಂಭೀರವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಮತ್ತು ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು ಇದು ಬಹಳ ಗಂಭೀರ. ಈಗಿನ ತಮಿಳುನಾಡು ಮುಖ್ಯಮಂತ್ರಿ ಮೇಕೆದಾಟಿಗೆ ವಿರೋಧ ಮಾಡ್ತಾ ಇದ್ದಾರೆ. ಮೊದಲು ಅವರೊಬ್ಬ ಸಿನಿಮಾ ನಟರು ನಟನೆಯ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ಅದು ಅಷ್ಟು ಸುಲಭ ಅಲ್ಲ ಅಧಿಕಾರ ಮಾಡೋದು. ನಟನೆ ಮಾಡ್ಬೋದು, ಅಧಿಕಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಮೇಕೆದಾಟಿಗೆ ತೊಂದರೆ ಕೊಟ್ಟರೆ, ಮೇಕೆದಾಟಿಗೆ ವಿರೋಧ ಮಾಡಿದ್ರೆ ಕರ್ನಾಟಕದಲ್ಲಿ ನಿಮ್ಮ ಯಾವುದೇ ಚಿತ್ರ ಓಡಕ್ಕೂಡ್ದು, ಯಾವುದೇ ಓಡಕ್ಕೂಡ್ದು. ಈಗಾಗಲೇ ಯಾರಪ್ಪ ಕನ್ನಡ ಬೈದ ಅಂತ ಇದು ಮಾಡಿದ್ವಲ್ಲ, ಕಮಲಾಸನ್
ಕಮಲಾಸನ್ನ ಬಹಿಷ್ಕಾರ ಹಾಕಿದ್ದೀವಿ, ಅವರ ಕೂಡ್ದು. ಅದೇ ರೀತಿ ಮದ್ರಾಸಿನ ತಮಿಳುನಾಡಿನ ಮುಖ್ಯಮಂತ್ರಿ ಈಗ ಮೇಕೆದಾಟು ಬಗ್ಗೆ ಸುಪ್ರೀಂ ಕೋರ್ಟ್ನವರು ಗಂಭೀರವಾಗಿ ಹೇಳಿದ್ದಾರೆ, ಇದು ನಾವು ಕೈ ಹಾಕೋದಿಲ್ಲ, ನಿಮ್ಮ ಸಮಿತಿಯವರ ತೀರ್ಮಾನ ಏನಿದೆ ಅದು ಅವ್ರಿಗೆ ಬಿಟ್ಟಿದ್ವಿ ಅಂತ. ಆಮೇಲೆ ಮತ್ತೆ ಪುನರ್ ಪರಿಶೀಲನಾ ಅರ್ಜಿ ಹಾಕಿದ್ರು ತಮಿಳುನಾಡು ಈಗ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು. ಆದರೆ ಆ ಅರ್ಜಿನೂ ವಜಾ ಆಯಿತು. ಈಗ ಮೊನ್ನೆ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಕ್ಕೆ ಹೋಗಿ ಪ್ರಧಾನಮಂತ್ರಿಯವರಿಗೆ ಇದನ್ನು ತಡೆ ಹಿಡಿಬೇಕು, ಇದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ. ಈಗ ಉಳಿದಿರೋ ಮಾರ್ಗ, ನಾವು ತಮಿಳುನಾಡಿನ ಮುಖ್ಯಮಂತ್ರಿಯ ವಿರುದ್ಧ ಭಾರಿ ಹೋರಾಟ. ಕರ್ನಾಟಕ ಬಂದ್ನಲ್ಲಿ ಮೇಕೆದಾಟು ಸೇರುತ್ತೆ, ಮಹದಾಯಿ ಸೇರುತ್ತೆ ಮತ್ತು ಬೆಂಗಳೂರು ಕನ್ನಡಿಗರ ಕೈಲಿ ಉಳಿಬೇಕು. ಕನ್ನಡಿಗರೇ ಬೆಂಗಳೂರಿನ ರಾಜರಾಗಬೇಕು, ಕನ್ನಡಿಗರೇ ಬೆಂಗಳೂರಿನ ಅಧಿಪತಿ ಆಗಬೇಕು. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಹಿಂದಿಗಳಲ್ಲ. ಈಗ ಇಡೀ ಬೆಂಗಳೂರು ಪರಭಾಷೆಯ ಕೈಲಿ ಹೋಗ್ತಾ ಇದೆ ಮತ್ತು ಸಿಕ್ಕಾಬಟ್ಟೆ ಕರ್ನಾಟಕದ ಎಲ್ಲ ಕಡೆ ಪರಭಾಷೆಯವರು ದಾಳಿ ಆಗ್ತಾ ಇದೆ. ಈಗ ಇಲ್ಲಿ ಎಂತ ಊರಿದ್ದು ಪ್ರಾಜೆಕ್ಟ್ ಅಲ್ಲ, ಇಲ್ಲಿ ಟೌನ್ಶಿಪ್ ಈಗ ಎಲ್ಲ ಊರ ಹೆಸರು ಬಿಡದಿ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಈ ಬಿಡದಿ ಗ್ರೇಟರ್ ಬೆಂಗಳೂರು ಬಿಡದಿ ಪ್ರಾಜೆಕ್ಟ್ ಇದೆಯಲ್ಲ, ಇದು ಪರಭಾಷೆಯವರಿಗೆ ಪ್ರಾಜೆಕ್ಟ್ ಇದು. ಮತ್ತು ಈ ಪ್ರಾಜೆಕ್ಟ್ ಇದೆಯಲ್ಲ, ಇದು ಚಿನ್ನದ ಗಣಿ. ಯಾರ್ಯಾರು ಎಷ್ಟು ಬೇಕಾದರೂ ಲೂಟಿ ಮಾಡ್ಬೋದು. ಅದಕ್ಕಾಗಿ ಸುಮಾರು ಸಾವಿರಾರು ಎಕರೆ ಪ್ರದೇಶವನ್ನ ರೈತರಿಂದ ಕಿತ್ಕೊಳ್ಬೇಕಂತ ಹೊರಟಿದ್ದಾರೆ. ನಾವು ಕರ್ನಾಟಕ ಬಂದ್ನಲ್ಲಿ ಈ ವಿಚಾರವನ್ನು ಸೇರಿಸ್ತೇವೆ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಸೇರಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಬಂದಿದ್ದೀವಿ. ಕರ್ನಾಟಕದಲ್ಲಿ ಜೋಡೋ ಸಂಘ ನಮ್ಗೆ ಯಾತಕ್ಕೆ ಬೇಕು? ಜೋಡೋ ಸಂಘ ನಮಗೆ ಕನ್ನಡ ಸಂಘ ಬೇಕು. ಪ್ರತಿ ಹಳ್ಳಿಯಲ್ಲೂ ಕನ್ನಡ ಸಂಘ, ಒಂದೊಂದು ಸಂಘಗಳಿಗೂ ಅದು ಬೆಳವಣಿಗೆಗೆ ಅನುಸಾರವಾಗಿ ದುಡ್ಡು ಕೊಡಬೇಕು. ಬೆಳಗಾವಿ ಕನ್ನಡ ಪರ ಸಂಘಟನೆ, ಬೆಳಗಾವಿ ಗಡಿ ಸಂಘಟನೆಗಳಿಗೆ 1 ಕೋಟಿ ಕೊಡಬೇಕು. ಪ್ರತಿ ಹಳ್ಳಿಯಲ್ಲಿ ಆರಂಭ ಮಾಡುವ ಪ್ರತಿ ಹಳ್ಳಿ ಸಂಘಗಳಿಗೂ ಹಣ ಕೊಡಬೇಕು. ಮತ್ತು ಹೊರನಾಡ ಕನ್ನಡಿಗರು ಕಾಸರಗೋಡು, ತಾಳ್ವಾಡಿ, ಹೊಸೂರು, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಕ್ಸಿರ ಎಲ್ಲ ಗಡಿ ಪ್ರದೇಶಗಳಿಗಾಗಿ 500 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಇಡಬೇಕು. ಈಗ ಹೊರನಾಡು ಯಾಕೆ ಇಟ್ಟಿದ್ದೀರಿ ಅಂತಂದ್ರೆ ಅಲ್ಲಿನ ಸರ್ಕಾರ ಅವ್ರಿಗೆ ಬೆಂಬಲ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಕನ್ನಡ ಶಾಲೆಗಳಿಗೆ ಬೆಂಬಲ ಕೊಡಬೇಕು, ಕನ್ನಡ ಸಂಘಗಳಿಗೆ ಬೆಂಬಲ ಕೊಡಬೇಕು. ಇದಕ್ಕಾಗಿ 500 ಕೋಟಿ. ಇದು ನಾವು ಸುಮಾರು ನನಗೆ ಆಗುತ್ತೆ ಅಂತ ನಂಬಿಕೆ ಇಲ್ಲ. ನಾನು 67ರಿಂದ ಕರ್ನಾಟಕದ ಎಲ್ಲ ಪರಿಚಯ, ಕನ್ನಡದ ಪರಿಚಯ, ನಾಡಿನ ಪರಿಚಯ ನೋಡಿರ್ತಕ್ಕಂಥವನು. ನನಗೆ 64-67ರಲ್ಲಿ
ದೇ ಜವರೇಗೌಡರು ಇವತ್ತಿಲ್ಲ, ಅವರು ದೇ ಜವರೇಗೌಡರು ಅವರು ನೂತನ ವಿದ್ಯುತ್ ಕಾರ್ಖಾನೆಯ ಮುಂದಿನ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ತಂದ್ರು. ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಓಡಾಡೋದಲ್ಲ, ಈ ರಾಜ್ಯ ಉಳಿಬೇಕು, ಕನ್ನಡ ಉಳಿಬೇಕು, ಕನ್ನಡಿಗರು ಉಳಿಬೇಕು, ಕನ್ನಡಕ್ಕಾಗಿ ಇರಬೇಕು ಅಂತೇಳಿ ಹೋರಾಟ ಮಾಡಿದ್ದು. ಇವತ್ತು ನಾವು ಕನ್ನಡ ಪರ ಸಂಘಟನೆಗಳನ್ನು ಕರ್ನಾಟಕದಲ್ಲಿ ಬೆಳೆಸಬೇಕಾಗಿದೆ. ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲ ರೀತಿಯ ನೆರವನ್ನು ನೀಡಬೇಕಾಗಿದೆ. ಕನ್ನಡ ಸಂಘಗಳಿಗೆ ಬಹಳ ಶಕ್ತಿಯನ್ನು ಕೊಡಬೇಕಾಗಿದೆ. ಕನ್ನಡ ಸಂಘಗಳನ್ನು ಉಳಿಸಬೇಕಾಗಿದೆ. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. 14ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ, ತಿಂಗಳ ಕೊನೆಯ ವಾರ ಬೆಳಗಾವಿಯನ್ನು ಮುತ್ತಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 14ನೇ ತಾರೀಕು ತೀರ್ಮಾನ ತೆಗೆದುಕೊಳ್ತೇವೆ. ಬಂದ್ ಬಗ್ಗೆಯೂ ತೀರ್ಮಾನವನ್ನು ಮಾಡ್ತೇವೆ.